ಅವಿಶ್ವಾಸದ ಪರದೆ ಹರಿದು ಹೋಗ್ಬೇಕಾದ್ರೆ ಏನು ಮಾಡಬೇಕು? ನಿರಂತರವಾಗಿ ಕೇಳಿಸ್ಕೊಳ್ತಾನೆ ಇರಬೇಕು. ಈ ವಾಕ್ಯ ಅದನ್ನು ಹರಿದಾಕುತ್ತೆ. ಸತ್ಯದ ಅರಿವಿದೆಯಲ್ವಾ, ಅವಿಶ್ವಾಸವನ್ನು ಹರಿದಾಕುತ್ತೆ. ಬೇರೆ ಯಾರಿಗೆ ಇದನ್ನು ಕಿತ್ತಾಕೋಕ್ಕಾಗಲ್ಲ. ಈ ಅವಿಶ್ವಾಸದಲ್ಲಿದ್ದರೆ ನರಕ, ದೇವ್ರ ಸಂಬಂಧ ಇಲ್ಲಲ್ಲ. ಕಳ್ಳಬೋಧಕರ ಬೋಧನೆಗಳಿಗೆ ಒಳಗಾಗಿ ಎಷ್ಟೋ ಜನ ಹಾಳಾಗಿ ಹೋಗ್ತಾ ಇದ್ದಾರೆ. ನಿಮ್ಮಲ್ಲಿ ನೀವು ಎಚ್ಚರವಾಗಿರಿ. ವಾಕ್ಯ ಹೇಳುತ್ತಲ್ವ ಮುಂದೆ, ಕಟ್ಟುಕಥೆಗಳನ್ನು ಹೇಳುತ್ತಾ ನಿಮ್ಮಿಂದ. ಕಟ್ಟುಕತೆ ಯಾವುದು? ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆ, ನಿಮಗೇನೋ ಪ್ರಾಬ್ಲಮ್ ಇದೆ ಅಂತ ನೀವೆಲ್ಲೋ ಪ್ರೇಯರಿಗೆ ಹೋದ್ರಿ. ಆಗ ಆ ಮನುಷ್ಯ ಹೇಳ್ತಾನೆ, ಇಲ್ಲಿ ಯಾರೋ ಏನೋ ಮಾಡಿಸಿಟ್ಬಿಟ್ಟಿದ್ದಾರೆ, 20 ವರ್ಷ ಆಯಿತು ಮಾಡಿಸಿಟ್ಬಿಟ್ಟು, ಅದನ್ನು ತೆಗೆದು ಹಾಕಿದರೆ ಮಾತ್ರ ನಿಮಗೆ ಚೆನ್ನಾಗಾಗುತ್ತೆ. ಓಕೆ, ಈಗ ಅಷ್ಟು ಕೇಳಿಸ್ಕೊಂಡಾಗ ನಿಮ್ಗೇನು ಅನಿಸುತ್ತೆ? ಹೆದರಿಕೆ ಶುರುವಾಗುತ್ತಾ? ಏನೋ ಒಂದು ರೀತಿ ಎಲ್ಲೋ ಒಂದು ಕಡೆ ಅವನ ಮೇಲೆ ನಂಬಿಕೆ ಬರುತ್ತಾ? ಸಾಲದಕ್ಕೆ ಅವನು ನಿಮ್ಮ ಮನೆಯಲ್ಲಿ ಏನೋ ಒಂದು 3-4 ವಿಷಯ ಹೇಳ್ಬಿಡ್ತಾನೆ. ನಿಮ್ಮ ಮನೇಲಿ ಕಳೆದ ವಾರ ಹಿಂಗಾಯ್ತಲ್ಲ, ಅಯ್ಯೋ ಇವರಿಗೆ ಗೊತ್ತಾಯ್ತು. ಕಳೆದ ತಿಂಗಳು 8ನೇ ತಾರೀಕು ಬಸ್ ಹತ್ತಬೇಕಾದ್ರೆ ಕಾಲು ಜಾರಿತಲ್ಲ, ಕರೆಕ್ಟ್. ಅದು ಯಾರು ನೋಡಿದರು ಅಲ್ವ? ಅಷ್ಟು ಕರೆಕ್ಟಾಗಿ ಅವ್ರು ಹೇಳಿರು. ಹೇಗಾದ್ರೆ ನೀವೇನು ಮಾಡ್ತೀರಿ? ಇಲ್ಲಿ ಯಾರು ಮಾಡಿಸಿಟ್ಟಿದ್ದಾರೆ ಅಂತ ಹೇಳುವಾಗ ನಂಬ್ತೀರಿ. ನೀವು ಬೇಕಾದರೆ ಅದಕ್ಕೆ ನೀವು ಆಮೇಲೆ ನೀವೇ ಕೇಳ್ತೀರಿ, ಎಷ್ಟಾಗುತ್ತೆ ಅದಕ್ಕೆ ಬ್ರದರ್ ಅಂತ. ಅವ್ರು ಹೇಳ್ತಾರೆ, ಜಾಸ್ತಿ ಆಗುತ್ತೆ, ನಿಮಗೋಸ್ಕರ ನಾವು ಕಡಿಮೆಗೆ ಮಾಡ್ಬೋದು, ಒಂದು 20,000 ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. 20 ಅಲ್ಲ 30 ಆದರೂ ಪರವಾಗಿಲ್ಲ, ಬೇಗ ಅದು ಸಾಲ್ವ್ ಆಗಬೇಕು. ಅವ್ರು ಬರ್ತಾರೆ, ಮಣ್ಣು ತೆಗಿತಾರೆ, ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ವಾಕ್ಯ ಓದ್ತಾರೆ, ಯೇಸುವೆ ಸ್ತೋತ್ರ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಎಲ್ಲ ಇರುತ್ತೆ. ಅಲ್ಲಿಂದ ಏನೋ ಎಲ್ಬೋ, ತಗಡೋ, ದಾರನೋ, ತಲೆ ಕೂದಲೋ ನೋಡಿ ಎತ್ತಿ ತೋರಿಸ್ತಾರೆ. ನಿಮಗೇನು ಅನಿಸುತ್ತೆ? ಹೌದು, ಇವ್ರು ಹೇಳಿದ ನಿಜ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಅವನೇ ಮಂತ್ರವಾದಿ. ನಿಮ್ಮ ಮಂತ್ರವಾದಿನ ಒಳಗಡೆ ಬಿಟ್ಬಿಟ್ಟು ಅವನ ಐಟಮ್ ಅವನು ಎತ್ತಿ ತೋರಿಸ್ದ ಅಷ್ಟೇ. ಈಗ ನಿಮ್ಮ ನಂಬಿಕೆ ಪೂರ್ತಿ ಯಾರ ಮೇಲೆ ಹೋಯ್ತು? ಈಗ ಈ ಮಾಟಗಾರನ ಮೇಲೆ ಹೋಯ್ತು, ಯೇಸು ಮೇಲಿಲ್ಲ. ಯೇಸು ಸೈಡಿಗೆ, ಶಿಲುಬೆ ಮೇಲೆ ಅವ್ರು ಸತ್ತೋದ್ರಲ್ಲ. 20,000 ಯಾರ್ದು ಹೋಯ್ತು? ಈಗ ನೆಕ್ಸ್ಟ್ ನೀವು ನಿಮ್ಮ ದೇವ್ರು ಯಾರಾದ್ರೀಗ? ಅವನೇ ದೇವರಾದ. ಅವನು ಏನು ಹೇಳ್ತಾನೋ ಅದೇ ಸತ್ಯ, ಅದೇ ದೇವ್ರ ಮಾತು. ಮುಗೀತು ನಿಮ್ಮ ಕತೆ. ಇವತ್ತು ಅದೇ ನಡೀತಾ ಇರೋದು ಅನೇಕ ಕಡೆಗಳಲ್ಲಿ. ಕೌನ್ಸಿಲಿಂಗ್ ಹೆಸರಲ್ಲಿ ಮನೆಗೆ ಬರ್ತಾರೆ, ದೆವ್ವ ಇದೆ ಅಂದ್ಕೊಂಡು ದೆವ್ವ ಬಿಡಿಸೋ ಹೆಸರಲ್ಲಿ ಬರ್ತಾರೆ. ನೀವು ಕಾಣಿಕೆ ಕೊಟ್ಟು, ದಶಾಂಶ ಕೊಟ್ಟು, ಊಟ ಕೊಟ್ಟು, ಬಿರಿಯಾನಿ ಕೊಟ್ಟು ಅವ್ರನ್ನ ಹಾವು ಸಾಕ್ದಂಗೆ ಸಾಕ್ತೀರಿ. ಅವ್ರು ಕಚ್ಚಿಬಿಟ್ಟು ಹೋಗ್ತಾರೆ. ಇದೇ ಇವತ್ತು ನಡೀತಾ ಇರೋದು. ಕಾರಣ ಏನು ಅಂದರೆ, ನಾವು ಬೈಬಲ್ ಓದ್ತಾ ಇಲ್ಲ. ನೀವು ಓದಿ ಬೈಬಲ್ ನಿಮ್ಗೆ ಅರ್ಥ ಆಗುತ್ತೆ. ನೀವು ಪವಿತ್ರಾತ್ಮರ ಹತ್ರ ಕೇಳ್ತಾ ಇಲ್ಲ. ನೀವು ಪವಿತ್ರಾತ್ಮರೇ ನನಗೆ ತಿಳಿಸ್ಕೊಡಿ, ನನಗೆ ಈ ಸತ್ಯ ತಿಳಿಸ್ಕೊಡಿ, ಶುಭ ಸಂದೇಶ ನಾನು ಕಲಿಬೇಕು, ಯೇಸುವನ್ನು ಅರ್ಥಕೋಬೇಕು, ನಿತ್ಯ ಜೀವಕ್ಕಾಗಿ ನಾನು ನನ್ನ ಕುಟುಂಬ ಬದುಕಬೇಕು, ಸಾಕ್ಷಿ ಆಗಬೇಕು ಅಂತ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸಿ ಬೈಬಲ್ ಓದಿ ಅರ್ಥ ಆಗುತ್ತೆ. ಇದನ್ನು ಬರೆದವರು ಮನುಷ್ಯರೇ, ಆದರೆ ಬರೆಸ್ತವರು ದೇವರು. ಆ ದೇವ್ರ ಮುಂದೆ ನೀವು ಕೇಳುವಾಗ ಅವರು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ನೀವು ಓದುವಾಗ ನಿಮಗೆ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಈಸಿಯಾಗಿ ಗೊತ್ತಾಗುತ್ತೆ.